ಈಗಾಗಲೇ ಬಹಳಷ್ಟು ಸಮಯ ಆಗಿದೆ. ಬಹುಶಃ ಏನೇನು ಹೇಳಬೇಕು ಸ್ಪರ್ಶ ಆಸ್ಪತ್ರೆ ಬಗ್ಗೆ ಎಲ್ಲವನ್ನು ಕೂಡ ನಮ್ಮ ಎಲ್ಲ ಗಣ್ಯರೆಲ್ಲ ಮಾತನಾಡಿ ಹೇಳಿದ್ದಾರೆ. ನಿಜವಾಗ್ಲೂ ಇದು ಬಹಳ ಸಂತೋಷದ ವಿಷಯ. ಸ್ಪರ್ಶ ಆಸ್ಪತ್ರೆ 8ನೇ ಆಸ್ಪತ್ರೆ ಇವತ್ತು ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ಮತ್ತು ಆ ಆಸ್ಪತ್ರೆ ನೋಡಿದಾಗ ಒಂದು ಅತ್ಯಾಧುನಿಕ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಈ ಭಾಗದ ಜನರಿಗೆ ಮತ್ತು ಬೆಂಗಳೂರು ನಗರದ ಜನರಿಗೆ ಒಂದು ಒಳ್ಳೆಯ ತಜ್ಞ ಸೇವೆ ನೀಡತಕ್ಕಂಥ ಆಸ್ಪತ್ರೆ ನಿರ್ಮಾಣ ಆಗಿದೆ. ಆದ್ದರಿಂದ ಪ್ರಥಮವಾಗಿ ನಾನು ಡಾಕ್ಟರ್ ಶರಣ್ ಪಾಟೀಲ್ ಮತ್ತು ಅವರೆಲ್ಲ ಟೀಮ್ ಸ್ಪರ್ಶ್ಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರು ಹೇಳಿದ್ರು 19 ವರ್ಷಗಳಲ್ಲಿ ಅವರು ಈ 9ನೇ ಆಸ್ಪತ್ರೆ ಕೂಡ ಸರ್ಜಾಪುರದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಬಹಳ ದೊಡ್ಡ ಸಾಧನೆ. ಇದು ಸುಲಭ ಸಾಧನೆ ಅಂತೂ ಅಲ್ಲ. ಯಾಕೆಂತ ಹೇಳಿದ್ರೆ ಅನೇಕ ಜನರಿಗೆ ಅನೇಕ ಅವಕಾಶಗಳು ಸಿಗ್ತದೆ. ಆದರೆ ಯಾವ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತೀವಿ ಅದು ಅಷ್ಟು ಅನೇಕ ಜನ ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಆದರೆ ಡಾಕ್ಟರ್ ಶರಣ್ ಪಾಟೀಲ್ ಅವರ ಒಂದು ಲೀಡರ್ಶಿಪ್ ಏನಿದೆ ಅದು ಇವತ್ತು ಈ ಮಟ್ಟದಲ್ಲಿ ಸ್ಪರ್ಶ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಅವ್ರು ಕೇವಲ ಒಂದು ಡಾಕ್ಟರ್ ಆಗಿ ಅಂತ ಅಲ್ಲ, ಆಸ್ಪತ್ರೆ ನಿರ್ಮಾಣ ಮಾಡಬೇಕಾದ್ರೆ 108 ಕೆಲಸ ಇರ್ತದೆ. ಜಮೀನು ನೋಡಬೇಕು, ಪರ್ಮಿಷನ್ ತಗೊಳ್ಬೇಕು, ಒಳ್ಳೊಳ್ಳೆ ಜನರನ್ನ ಸೇರಿಸ್ಕೋಬೇಕು, ಹತ್ರ ಅವ್ರನ್ನ ಜೊತೆ ಬರೋ ಥರ ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು, ಒಂದು ಕನಸಿರಬೇಕು, ಒಂದು ವಿಷನ್ ಇರಬೇಕು ಮತ್ತು ಇದೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತಕ್ಕಂಥದ್ದಕ್ಕೆ ಆ ಒಂದು ಕಾರ್ಯಕ್ಷಮತೆ ಇರಬೇಕು, ಆ ಕೇಪಬಿಲಿಟಿ ಇರಬೇಕು. ಅಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು. ಆ ಲೀಡರ್ಶಿಪ್ ಕ್ವಾಲಿಟೀಸ್ ಡಾಕ್ಟರ್ ಶರಣ್ ಪಾಟೀಲ್ ಇದೆ. ಅದು ತೋರಿಸ್ಕೊಟ್ಟಿದ್ದಾರೆ. ಇದು ಒಂದು ಅತ್ಯಂತ ಹೆಮ್ಮೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದೆ.